ಹಾಯ್ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ಅಥವಾ ಅಮಲಕ್ಕಿ, ಸಂಸ್ಕೃತದಲ್ಲಿ ಇದಕ್ಕೆ ಅಮಲಕ್ಕಿ ಅಂತ ಕರೀತಾರೆ. ಇದರಲ್ಲಿರುವಂಥ ಆರೋಗ್ಯದ ಅಂಶಗಳು ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದರ ವಿಟಮಿನ್ ಸಿ ಹೇರಳವಾಗಿದೆ. ಹಾಗೆಯೇ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಸ್ಕಿನ್ ಹೆಲ್ತಿಗಿರ್ಬೋದು, ಹೇರ್ ಹೆಲ್ತಿಗಿರ್ಬೋದು ತುಂಬಾ ಒಳ್ಳೆಯದು. ಪ್ರತಿದಿನ ನಾವು ಇದನ್ನು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಇಷ್ಟೊಂದು ಆರೋಗ್ಯದ ಪ್ರಯೋಜನಗಳಿರುವಂಥ ಬೆಟ್ಟದ ನೆಲ್ಲಿಕಾಯಿ ನಮಗೆ ವರ್ಷದ ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ. ಸೊ ಇದು ಸಿಗುವಂಥ ಸೀಸನ್ನಲ್ಲಿ ನಾವು ಇದನ್ನು ಬಳಸ್ಕೊಂಡು ಹಲವಾರು ವಿಧವಾದ ರೆಸಿಪಿಗಳನ್ನ ಮಾಡ್ತೀವಿ. ನನ್ನ ಚಾನಲ್ನೇ ಆಲ್ರೆಡಿ ನಾನು 2-3 ಥರದ ರೆಸಿಪಿಗಳನ್ನ ತೋರಿಸಿದ್ದೀನಿ. ಆಮ್ಲ ರೈಸ್ ಇರ್ಬೋದು ಅಥವಾ ಆಮ್ಲ ಜ್ಯೂಸ್ ಇರ್ಬೋದು. ಇವತ್ತು ನಾನು ಈ ಬೆಟ್ಟದ ನೆಲ್ಲಿಕಾಯನ್ನು ಬಳಸ್ಕೊಂಡು 3 ರೀತಿಯ ರೆಸಿಪಿಗಳನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಯಾವ್ಯಾವುದನ್ನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 6 ನೆಲ್ಲಿಕಾಯಿಗಳನ್ನ ತೊಗೊಂಡು ಚೆನ್ನಾಗಿ ತೊಳೆದು ಒಣಬಟ್ಟೆನಲ್ಲಿ ಒರೆಸ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿರುವಂಥ ಬೀಜನೆಲ್ಲ ತೆಕ್ಕೊಂಡು ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ನಾನಿವತ್ತು ತೋರಿಸ್ತಾ ಇರುವಂಥ ಈ 3 ರೆಸಿಪಿಗಳನ್ನ ನೀವು 6 ತಿಂಗಳುಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಬೀಜನೆಲ್ಲ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಆನಂತರ ಆ ಪೀಸ್ಗಳನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋತೀನಿ. ನೀವು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋದೇನು ಬೇಕಾಗಿಲ್ಲ. ಫೈನ್ ಪೇಸ್ಟ್ ಮಾಡಬೇಕಾಗಿರೋದ್ರಿಂದ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಒಂದು ಬೌಲ್ ಇಟ್ಕೊಂಡು ನಾನು ಒಂದು ಸೋಸೋ ಬಟ್ಟೆನ ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ರುಬ್ಬಿರೋವಂತಹ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರುವಂಥ ನೀರನ್ನೆಲ್ಲ ಸ್ಕ್ವೀಸ್ ಮಾಡ್ಕೋಬೇಕು. ಯಾವುದಾದ್ರು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ನನ್ನ ಹತ್ರ ಒಂದು ನೆಟ್ಟೆಡ್ ಕ್ಲಾತ್ ಇತ್ತು, ಸೊ ಹಾಗಾಗಿ ನಾನು ಅದನ್ನೇ ಬಳಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಜ್ಯೂಸ್ನೆಲ್ಲ ಸ್ಕ್ವೀಸ್ ಮಾಡ್ಕೋಬೇಕು. ಈ ಆಮ್ಲ ಜ್ಯೂಸನ್ನ ನಾವು ಡಿಟಾಕ್ಸ್ ವಾಟರ್ ಆಗಿ ತೊಗೋಬೋದು. ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆನಲ್ಲಿ ತುಂಬ ಜನ ನಿಂಬೆಹಣ್ಣು, ಜೇನುತುಪ್ಪನೆಲ್ಲ ಬಿಸಿನೀರಿಗೆ ಹಾಕ್ಕೊಂಡು ಕುಡಿತಾರಲ್ವ. ಸೊ ಅಲ್ಲಿ ನಿಂಬೆಹಣ್ಣಿನ ಬದಲಿಗಾಗಿ ನಾವು ಈ ಆಮ್ಲ ಜ್ಯೂಸನ್ನು ಒಂದು 2 ಚಮಚದಷ್ಟು ಆಮ್ಲ ಜ್ಯೂಸ ಹಾಕ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಸೊ ಮೊದಲನೇ ರೆಸಿಪಿ ಆಮ್ಲ ಜ್ಯೂಸ್ ರೆಡಿಯಾಗಿದೆ. ಬನ್ನಿ ಇವಾಗ 2ನೇ ರೆಸಿಪಿ ಯಾವುದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಒಂದು ಜಾಲರಿನ ಇಟ್ಕೋತಾ ಇದ್ದೀನಿ. ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿಗಳನ್ನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ನಾನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ 10 ಮಿನಿಟ್ಸ್ ನಾವು ಸ್ಟೀಮಲ್ಲಿ ಬೇಯಿಸಿದ ಮೇಲೆ ಅದು ತುಂಬ ಸಾಫ್ಟ್ ಆಗಿರುತ್ತೆ. ಒಂದು ಫೋರ್ಕ್ನ ನಾವು ಈ ರೀತಿ ಚುಚ್ಚಿದ್ರೆ ಫೋರ್ಕ್ ಈಸಾಗಿ ಒಳಗಡೆ ಹೋಗುತ್ತೆ. ಹಾಗೆಯೇ ನಾವು ಕೈಯಲ್ಲೇ ಈ ಥರ ಅದನ್ನು ಸ್ಮ್ಯಾಶ್ ಮಾಡ್ಬೋದು. ಈ ಥರ ಆಗಿದ್ರೆ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ನಾವು ಮಧ್ಯದಲ್ಲಿರುವಂಥ ಬೀಜನೆಲ್ಲ ತೆಗೆದು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ನೆಲ್ಲಿಕಾಯಿನಲ್ಲಿ ಮೆಷರ್ಮೆಂಟ್ ಕಪ್ಪಲ್ಲಿ 1/2 ಕಪ್ ಮೆಷರ್ಮೆಂಟ್ ಬರುತ್ತಲ್ಲ, ಆ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೇಯಿಸಿರುವಂಥ ನೆಲ್ಲಿಕಾಯಿ ಪೀಸ್ಗಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 5-6 ಪೀಸಷ್ಟು ಬೀಟ್ರೂಟನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ತಾ ಇರೋದು ಕಲರ್ಗೋಸ್ಕರ. ಹಾಗೆಯೇ ಬೀಟ್ರೂಟ್ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು. ನಾವು ನೆಲ್ಲಿಕಾಯಿನ ಬೇಯಿಸಿರೋದ್ರಿಂದ ನೀರು ಹಾಕುವಂಥ ಅವಶ್ಯಕತೆ ಏನು ಬರಲ್ಲ. ಸೊ ಇವಾಗ ಮತ್ತೆ ಒಂದು ಬಾಣಲೆ ಇಟ್ಕೊಂಡು ನಾನು ಯಾವ ಕಪ್ಪಲ್ಲಿ ನೆಲ್ಲಿಕಾಯಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ತೊಗೋತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್ ಬೆಟ್ಟದ ನೆಲ್ಲಿಕಾಯಿಯ ಜಾಮ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಲೇಬೇಕು ನೀವು. ನೋಡಿ, ಬೆಲ್ಲ ಹಾಕಿದ್ಮೇಲೆ ನಾನು ರುಬ್ಬಿಟ್ಟಿದ್ದಂತಹ ನೆಲ್ಲಿಕಾಯಿ, ಬೀಟ್ರೂಟ್, ಶುಂಠಿ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಹಾಗೆಯೇ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಸಹ ಹಾಕ್ತಾಯಿದ್ದೀನಿ, ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಉಪ್ಪು ಹಾಕಿ ಚೆನ್ನಾಗಿ ನಾವು ಒಂದು 5ರಿಂದ 10 ನಿಮಿಷ ಇದನ್ನು ಕಡಿಮೆ ಉರಿನಲ್ಲಿ ಕುದಿಸ್ಕೋಬೇಕು. ಅದರಲ್ಲಿರುವಂಥ ನೀರಿನ ಅಂಶ, ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಅದು ಜಾಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಎಲ್ಲಿವರೆಗೂ ಬೇಯಿಸಬೇಕು ಅಂತಂದರೆ ನಾವು ಒಂದು ಪ್ಲೇಟ್ಗೆ ಆ ಮಿಶ್ರಣನ ಹಾಕಿ ನೋಡಿ ಈ ಥರ ನಾವು ಅದನ್ನು ಬೀಳ್ಸೋದಕ್ಕೆ ಟ್ರೈ ಮಾಡಿದ್ರೆ ಅದು ಬೀಳಬಾರ್ದು. ಹಾಗೆಯೇ ಅದು ಸುತ್ತ ಎಲ್ಲೂ ಸಹ ನೀರಿನ ಅಂಶ ಬಿಟ್ಕೋಬಾರ್ದು. ಹಾಗಾಗಿದ್ರೆ ಮಾತ್ರ ಇದು ಈ ಜಾಮ್ ನಮಗೆ ರೆಡಿಯಾಗಿದೆ. ಸೊ ಇವಾಗ ಬೆಟ್ಟದ ನೆಲ್ಲಿಕಾಯಿ ಹಾಗೆ ಬೀಟ್ರೂಟ್ ಹಾಕಿ ಮಾಡಿರುವಂಥ ಜಾಮ್ ರೆಡಿಯಾಗಿದೆ. ಇದನ್ನು ನೀವು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ, ಗ್ಲಾಸ್ ಜಾರಲ್ಲಿ ಅಥವಾ ಈ ಥರ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು 6 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ನೀವು ಇದನ್ನು ಬ್ರೆಡ್ಗೆ, ಚಪಾತಿಗೆಲ್ಲ ರೋಲ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಬನ್ನಿ ಇವಾಗ ಮುಂದಿನ ರೆಸಿಪಿ ನೋಡ್ಕೊಳ್ಳೋಣ. ನಾನಿವಾಗ ಮಾಡ್ತಾ ಇರೋದು ಬೆಟ್ಟದ ನೆಲ್ಲಿಕಾಯಿಯ ಉಪ್ಪಿನಕಾಯಿ. ಮೊದಲಿಗೆ ಉಪ್ಪಿನಕಾಯಿ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಬಾಣಲಿ ಬಿಸಿ ಆದಮೇಲೆ 1 ಚಮಚ ಕಪ್ಪು ಸಾಸಿವೆ, 1 ಚಮಚ ಬಿಳಿ ಸಾಸಿವೆ, ಹಾಗೆ 1 ಚಮಚ ಜೀರಿಗೆ, 1 ಚಮಚ ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಿಳಿ ಸಾಸಿವೆ ಇಲ್ಲ ಅಂತಂದರೆ ನೀವು ಕಪ್ಪು ಸಾಸಿವೆನ 2 ಚಮಚ ಹಾಕ್ಕೊಬೋದು. ಕಪ್ಪು ಸಾಸಿವೆ, ಬಿಳಿ ಸಾಸಿವೆ, ಜೀರಿಗೆ ಹಾಗೆ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ಪರಿಮಳ ಬಂದು ಮೆಂತ್ಯ ಎಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರಿದು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕು. ಇದು ಬೇಸಿಕ್ ಉಪ್ಪಿನಕಾಯಿ ಮಸಾಲ. ಈ ಉಪ್ಪಿನಕಾಯಿ ಪೌಡರ್ ಇಟ್ಕೊಂಡು ನೀವು
ಬೇರೆ ಮಿಕ್ಸ್ ವೆಜಿಟೇಬಲ್ ಪಿಕ್ಕಲ್ನೂ ಸಹ ಮಾಡ್ಕೋಬೋದು. ನೋಡಿ ಈ ಥರ ನುಣ್ಣಗೆ ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ನಾನು ತೋರಿಸ್ತಾ ಇರೋವಂಥ ಸ್ಪೂನಲ್ಲಿ 3 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ 1 ಟೇಬಲ್ ಸ್ಪೂನ್ ಮೆಷರ್ಮೆಂಟ್ ಬರುತ್ತೆ ನಿಮಗೆ. ಉಪ್ಪಿನಕಾಯಿ ಆಗಿರೋದ್ರಿಂದ ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗೆ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೋಬೇಕು. ಸಿಪ್ಪೆ ಸಮೇತ ಹಾಕಿದ್ರೆ ನಿಮಗೆ ಅದು ಸಿಡಿಯುತ್ತೆ, ಹಾಗಾಗಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಕರಿಬೇವಿನ ಸೊಪ್ಪೆಲ್ಲ ಗರಿ ಗರಿ ಆದಮೇಲೆ ನಾವು ಮೊದಲೇ ಬೇಯಿಸಿ ಸಿಪ್ಪೆ ಬೀಜ ತೆಗೆದು ಇಟ್ಟಿದ್ದಂತಹ ಬೆಟ್ಟದ ನೆಲ್ಲಿಕಾಯಿ ಪೀಸ್ಗಳನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಬೆಟ್ಟದ ನೆಲ್ಲಿಕಾಯಿ ಕಲರು ಸಹ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪಗಾಗುತ್ತೆ. ಅಲ್ಲಿವರೆಗೂ ಈ ಬೆಟ್ಟದ ನೆಲ್ಲಿಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಆನಂತರ ನಾನು ಯಾವ ಚಮಚದಲ್ಲಿ ಎಣ್ಣೆ ಹಾಕ್ಕೊಂಡಿದ್ನೋ ಅದೇ ಚಮಚದಲ್ಲಿ 1 ಚಮಚದಷ್ಟು ಅಚ್ಚ ಪುಡಿ ಹಾಕ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಖಾರ ಸಾಕಾಗುತ್ತೆ, ಹಾಗಾಗಿ ನಾನು 1 ಚಮಚದಷ್ಟು ಅಚ್ಚ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಖಾರ ಉಪ್ಪು ಎಲ್ಲವನ್ನು ಹೆಚ್ಚು ಕಡಿಮೆ ಮಾಡ್ಕೊಬೋದು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಉಪ್ಪು ಬೇಕಿದ್ರೆ ನಾವು ಆಮೇಲೆ ರುಚಿ ನೋಡಿ ಸೇರಿಸ್ಕೊಬೋದು. ಹಾಗಾಗಿ ನಾನು ಇವಾಗ ಸದ್ಯಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂತಹ ಉಪ್ಪಿನಕಾಯಿ ಮಸಾಲೆ ಏನಿತ್ತು ಅದನ್ನು ಹಾಕಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿ ಈ ಉಪ್ಪಿನಕಾಯಿಗೆ ಹಾಕ್ತಾಯಿದ್ದೀನಿ. ಈ ಉಪ್ಪಿನಕಾಯಿನ ನಾವು 1 ವರ್ಷದವರೆಗೂ ಬೇಕಿದ್ದರೂ ಸ್ಟೋರ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಇಟ್ಕೊಂಡ್ರೆ ನಮಗೆ ಉಪ್ಪಿನಕಾಯಿ ಹಾಳಾಗೋದಿಲ್ಲ. ನೋಡಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ನೀವು ಇದನ್ನು ಒಂದು ಗ್ಲಾಸ್ ಜಾರ್ಗೆ ಅಥವಾ ಉಪ್ಪಿನಕಾಯಿ ಜಾಡಿಗೆ ಹಾಕಿಟ್ಕೊಂಡು ಆರಾಮಾಗಿ 1 ವರ್ಷದವರೆಗೂ ಈ ಉಪ್ಪಿನಕಾಯಿನ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ಸೊ ವಿಂಟರ್ ಸೀಸನಲ್ಲಿ ಸಿಗುವಂಥ ಈ ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಂಡು ನಾನು ಮಾಡಿರುವಂಥ ಈ 3 ರೀತಿಯ ರೆಸಿಪಿಗಳು ನಿಮಗೆ ಹೇಗೆ ಅನ್ನಿಸ್ತು, ನೀವು ಸಹ ಒಂದ್ಸಲಿ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಸೊ ವಿಂಟರ್ ಸ್ಪೆಷಲ್ ಆಮ್ಲಾ ಜ್ಯೂಸ್, ಆಮ್ಲಾ ಜಾಮ್ ಹಾಗೆಯೇ ಆಮ್ಲಾ ಪಿಕಲ್ 3 ರೆಡಿಯಾಗಿದೆ. ಒಂದ್ಸಲಿ ಈ 3 ರೆಸಿಪಿಗಳನ್ನ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಜೊತೆಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.